ಹೇಳ್ರಪ್ಪ. ನಿಮಗೆ ಅಧಿಕಾರದಲ್ಲಿ ಇರ್ಲಿಕ್ಕೆ ಯಾವ ಯೋಗ್ಯತೆನೂ ಕೂಡ ಇಲ್ಲ. ಪೆಟ್ರೋಲ್ ಮೇಲಿದ್ದಂತ ಅಡಿಷನಲ್ ಎಕ್ಸೈಸ್ ಡ್ಯೂಟಿ ರಾಜ್ಯ ಸರ್ಕಾರ ಪೆಟ್ರೋಲ್ ಮೇಲೆ ಶೇಲ್ ಟ್ಯಾಕ್ಸ್ 35%, ಡೀಸೆಲ್ ಮೇಲೆ 24%. ಇಂತೂ ಒಂದು ಮುಗೀತು, ಇನ್ನು 6 ಬ್ಯಾಲೆನ್ಸ್ ಇದೆ. ಮಾನ ಮರ್ಯಾದೆ ಇದೆ ಅಂದ್ರೆ ಬಿಜೆಪಿ ಅವರಿಗೆ ಅಂತ ಎಷ್ಟು ₹1 ಏರಿಸಿದ್ಕೆ ಅಷ್ಟೇ ಗುರು. ಒಂದೇ ₹1 ಪೆಟ್ರೋಲ್ ಬೆಲೆಯನ್ನ ₹1 ಏರಿಸಿದ್ಕೆ ಸಿದ್ದರಾಮಯ್ಯನವರು ನಿಮಗೆ ಮಾನ ಮರ್ಯಾದೆ ಇದೆಯಾ ಅಂದ್ರು. ಸಿದ್ದರಾಮಯ್ಯ ನೀವು ₹3 ಏರಿಸಿದಿರಲ್ಲ, ₹3.25 ನಿಮಗೆ ಮಾನ ಮರ್ಯಾದೆ ಇದೆಯಾ ಕಾಂಗ್ರೆಸ್ ಅವ್ರಿಗೆ? ತುಂಬಾ ಚೆನ್ನಾಗಿ ಮಾತಾಡ್ತೀಯ. ಮಾನ ಮರ್ಯಾದೆ ಇದೆಯಾ ಕಾಂಗ್ರೆಸ್ ಅವ್ರಿಗೆ? ಮಾನ ಮರ್ಯಾದೆ ಇದೆಯಾ? ಯಾರ್ದು 2 ನಾಲಿಗೆ? ಯಾರು 2 ನಾಲಿಗೆ? ಈಗ ನುಂಗಣ್ಣ ಯಾರು? ಸಿದ್ದರಾಮಣ್ಣ ನುಂಗಣ್ಣ. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ, ಹಿಂಗಿದ್ದಿದ್ದ ದೋಸೆ ನಂಗೆ ತುಪುಕ್ಕನ್ ದಬಾಕ್ಬಿಟ್ಟಲ್ಲಣ್ಣ. ಸಿಟಿ ರವಿ ಬೇರೆ ಹೆಸರು ಹೇಳಿದ್ರು, ಬೇಡ, ಅದು ವರ್ಕೌಟ್ ಆಗಲ್ಲ. ನುಂಗಣ್ಣ, ಸಿದ್ದರಾಮಣ್ಣ ನುಂಗಣ್ಣ ಕರೆಕ್ಟ್. ನಾನು ಇರ್ಬೇಕೋ ಬೇಡ? ಮೊನ್ನೆ ಒಂದು ವಿಕೆಟ್ ಬಿದ್ದೈತೆ. ಯಾರು 187 ಕೋಟಿ ದಲಿತರ ಹಣವನ್ನ, ಎಸ್ಟಿ ಹಣವನ್ನ 187 ಕೋಟಿ ನುಂಗಿ ನಾಗೇಂದ್ರ ಔಟ್. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಈಗ ಸಿದ್ದರಾಮಯ್ಯನೇ ಸೆಕೆಂಡ್ ವಿಕೆಟ್. ಈಗ 2ನೇ ವಿಕೆಟ್ ಸಿದ್ದರಾಮಯ್ಯನವ್ರದು. ಸೇಫಾಗಿ ಹೋಗಿ ಊರ್ ಸೇರ್ಕೋಕಂಡ. 2 ಲೀಟರ್ ಪೆಟ್ರೋಲ್ ಯೂಸ್ ಮಾಡಿದ್ರೆ ಅದು ₹1,800 ಮೇಲೆ ಆಗುತ್ತೆ. ಪೆಟ್ರೋಲ್ ₹1,800, ಎಣ್ಣೆ ಬೆಲೆ ₹3,000, ಇದು ₹1,800 ಕರೆಂಟ್ ಬೆಲೆ. ಇವತ್ ನೋಡಿ, ನಾಳೆ ಆಟೋ ರಿಕ್ಷಾದವರು ಸ್ಟ್ರೈಕ್ ಮಾಡ್ತಾರೆ. ವಿಧಿ ಇಲ್ಲ, ಮಾಡ್ಲೇಬೇಕು ಅವರು, ಬಡವರು. ಕಾಂಗ್ರೆಸ್ ಸರ್ಕಾರ ಏನಾರ ಸೆಂಟ್ರಲ್ ಬಂದ್ರೆ ದೇಶನೇ ಮಾರಿಕ್ತಾರೆ. ನಾವೆಲ್ಲ ಅನಾಧಿತರಾಗಿ ಹೋಗಿ ಊರಿಗೆ ಬೀಳ್ಬೇಕು ತಿರ್ಗಾ. ಅವರು ಬೆಲೆ ಏರಿಕೆ ಮಾಡ್ತಾರೆ. ಈಗಾಗಲೇ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ ಬಹಳ ಪೆಂಡಿಂಗ್ ಇದೆ ಅಂತ. ಬಿಜೆಪಿಯವರು ಸರಿ ಇಲ್ಲ ರೀ, ಅವ್ರ ಬೆಲೆ ಏರಿಕೆನೆ ಮಾಡಲಿಲ್ಲ. ನೋಡ್ಬಿಡೋಣ, ಇನ್ನೇನು ನಮ್ಮ ಕೆಲಸ ಅದೇ ತಾನೆ. ಇವ್ರು ಗಲೀಜು ಮಾಡ್ಕೊತಾನೇ ಇರಬೇಕು. ನಮ್ಗೆ ಯಾವ ಪಾತ್ರ ಇಲ್ದಿದ್ರು ತೊಳಿತಾ ಇರಬೇಕು. ದುಡ್ಡೇನ್ ಸ್ವಾಮಿ ತಲೆ ಹಿಡ್ಕೊಂಡು ಸಂಪಾದನೆ ಮಾಡ್ತಾರೆ. ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ.